ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ವಿಶೇಷತೆ ಏನೇ ಅಂತಂದರೆ, ನಮ್ಮ ಕಲಿಕಾ ಕೇಂದ್ರದ ಪ್ರಾರಂಭೋತ್ಸವ ಇದೆ ಇವತ್ತು. ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಪಾಲ್ಗೊಂಡಿದ್ದಾರೆ ಅಂತ ನೀವೇ ನೋಡಿ. ತುಂಬ ಎಂಟರ್ಟೈನಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಪುಡಿ ಮಾಡಿರವಲ್ಲ ಬಿಡಿ. ಈ ಪ್ರಾರಂಭೋತ್ಸವ ಅನ್ನೋದನ್ನು ಏನಂತ ಫಸ್ಟ್ ಹೇಳ್ಬಿಡ್ತೀನಿ ನಾನು. ವರ್ಷಕ್ಕೆ ಒಂದು ಸಲ ಜೂನ್ ತಿಂಗಳಲ್ಲಿ ಮಾಡೋದಿದು. ನಮ್ಮ ಮಕ್ಕಳನ್ನ ಸಂಪ್ರದಾಯಬದ್ಧವಾಗಿ ನಾವು ಶಾಲೆಗೆ ಕರೆತರೋದು ಇದು. ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲ ಫ್ರೆಷರ್ಸ್ ಡೇ ಅಂತ ಮಾಡ್ತಾರಲ್ಲ, ಅದೇ ಇದು. ನಾವು ಹೊಸ ಮನೆಗೆ ಹೋಗುವಾಗ ಗೋಪೂಜೆ ಮಾಡ್ತೀವಿ ಮತ್ತು ಹೋಮ ಮಾಡ್ತೀವಿ. ಅದೇ ರೀತಿ ಇದರಲ್ಲೂ ಮಾಡ್ತೀವಿ. ನಾವು ಅಗ್ನಿಹೋತ್ರ ಅಂತ ಮಾಡ್ತೀವಿ. ಅಗ್ನಿಹೋತ್ರಕ್ಕೆ ತುಪ್ಪನ ಕಾಯಿಸ್ಬೇಕಾಗಿತ್ತು. ಮನೆಗೆ ಬಂದೆ. ನಾನು ಮನೆಯಿಂದ ಬರೋ ಅಷ್ಟರಲ್ಲಿ ನವೀನ್ ಜಿ ಬಂದಿದ್ರು. ಹುಡುಗರನ್ನ ಏನೇನು ಕಲ್ತಿದ್ದೀರಾ ಅಂತ ಅವ್ರು ಕೇಳ್ತಾಯಿದ್ರು. ಹೊರಗಡೆ 6 ಗಂಟೆ ಕತ್ಲೆ ಆಗೋ ಮುಂಚೆ ನಾವು ಅಗ್ನಿಹೋತ್ರ ಮಾಡಬೇಕಾಗಿತ್ತು. ಸೊ ಅದಕ್ಕಾಗಿ ರಮೀನ್ಜಿ ಎಲ್ಲ ತಯಾರಿ ಮಾಡ್ತಾಯಿದ್ರು ಹೊರಗಡೆ. ಈ ಕಲಿಕಾ ಕೇಂದ್ರದ ಮೂಲ ಉದ್ದೇಶನೇ ಇದು. ನಮ್ಮ ಮಕ್ಕಳಿಗೆ ನಾವು ಸಂಪ್ರದಾಯನ ಕಲಿಸೋದು ಮತ್ತು ಗುರು ಹಿರಿಯರಿಗೆ ಗೌರವ ಕೊಡೋದು. ಈ ಅಗ್ನಿಹೋತ್ರಕ್ಕೆ ಉಪಯೋಗಿಸಿರೋದು ನಾಟಿ ಹಸುವಿನ ಬೆರಣಿ ಮತ್ತು ಅರಳಿ ಮರದ ಕಡ್ಡಿಗಳನ್ನ ಉಪಯೋಗಿಸಿ ಮತ್ತು ಕೆಂಪಕ್ಕಿ ಮತ್ತು ಹಸುವಿನ ತುಪ್ಪನ ಬಳಸಿ ನಾವು ಇದು ಅಗ್ನಿಹೋತ್ರ ಮಾಡಿರೋದು. ಈ ಥರ ಅಗ್ನಿಹೋತ್ರನ ಪ್ರತಿದಿನ ನಮ್ಮ ಮನೆಗಳಲ್ಲಿ ನಾವು ಮಾಡಿದ್ರೆ ಆರೋಗ್ಯ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಓಂ ಪ್ರಜಾಪತಯೇ ಸ್ವಾಹ. ಪ್ರಜಾಪತಯೇ ಇದಂ ನಮಃ. ಓಂ ಸೂರ್ಯಾಯ ಸ್ವಾಹ. ಅಗ್ನಿಹೋತ್ರ ಮಾಡಿದ್ದಾಯಿತು. ಇವಾಗ ಗೋಪೂಜೆನ ಮಾಡಿ ಅದಕ್ಕೆ ಅಕ್ಕಿ ಮತ್ತು ಬೆಲ್ಲನ ತಿನ್ನಿಸ್ಬೇಕು. ಗೋಪೂಜೆ ಮಾಡಿದ್ದಾಯಿತು. ಇವಾಗ ಒಳಗಡೆ ಬಂದು ಪ್ರಾರ್ಥನೆನ ಶುರು ಮಾಡಿದ್ರು ಮಕ್ಕಳು. ಓಂ ಹೇಳ್ಬೇಕು. ಹುಡುಗರು ಪ್ರಾರ್ಥನೆಯನ್ನು ಮುಗಿಸಿದ ಮೇಲೆ ನಮ್ಮೂರಿನ ಗ್ರಾಮಸ್ಥರು ಮತ್ತು ನಮ್ಮ ಕಲಿಕಾ ಕೇಂದ್ರ ಪಾಲಕರು ಕೂಡ ಹೌದು, ಇವರು ಭಾರತಾಂಬೆ ಫೋಟೋನ ಪೂಜೆ ಮಾಡಿಬಿಟ್ಟು ಉದ್ಘಾಟನೆನ ಮಾಡಿದರು ದೀಪ ಬೆಳಗೋದ್ರ ಮೂಲಕ. ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳು ಕಲ್ತಿರೋದನ್ನು ಹೇಳ್ತಾರೆ. ತುಂಬ ಎಂಟರ್ಟೈನಿಂಗ್ ಆಗಿದೆ, ಮಿಸ್ ಮಾಡಬೇಡಿ ನೋಡಿ. ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದೈತಕ್ಕೆ
प्रेवाचम तेलक्ष्मी करमध्य सरस्वती करमूले सीता गौरी प्रभात करदर्शनम ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಸವಣ್ಣನವರ ವಚನವನ್ನು ಹೇಳುತ್ತೇನೆ. ತನಗೆ ಮುನಿದವನಿಗೆ ತಾನೇಕೆ ಮುನಿಯಲಯ್ಯ, ತನಗಾದ ಆಗೇನು ಅವರಿಗಾದ ಕೇಡೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡಲು ಕೂಡಲ ಸಂಗಮದೇವು. ನನ್ನ ಹೆಸರು ಭುವನ್, 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಚನ ಹೇಳುತ್ತೇನೆ. ಮನೆಗಾಗಿ ಬಾಳ ಅವರದೇ ನಿಜವಾದ ಬದುಕು, ಉಳಿದವರು ಬದುಕು ಇದ್ದರೂ ಸಾಕು. ತರಗತಿಯಲ್ಲಿ ಓದುತ್ತೇನೆ. ನಾನು ಗಾದೆ ಮಾತನ್ನು ಹೇಳುತ್ತೀನಿ. ಸಮಯ ಮತ್ತು ಸಮುದ್ರ ಅಲೆಗಳು ನಮಗಾಗಿ ಕಾಯುತ್ತದೆ. ಧನ್ಯವಾದ. ನಾನು 2ನೇ ತರಗತಿ ಓದುತ್ತಿದ್ದೇನೆ. ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗಾದೆ ಮಾತನ್ನು ಹೇಳುತ್ತೇನೆ. ಕೊಟ್ಟಿಗೆಗೆ ಬಂದ ಎತ್ತು ಸಗಣಿ ಹಾಕದಲ್ಲೇ ಇರುತ್ತ. ಧನ್ಯವಾದ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಕಬ್ಬಿಣ ದೊರೆಯನ್ನು ಹೇಳುತ್ತೇನೆ. ಸತ್ಯದಂತೆ ಸಮತಪ್ಪವಿಲ್ಲ, ಸುಳ್ಳಿನಂತ ಪಾಪ ಯಾರ ಮನದಲ್ಲಿ ಇರುವುದೋ ಅದು ಶ್ರೀ ಗುರುವಿನಲ್ಲಿ. ಕಬೀರ, ಅದು ಶ್ರೀ ಗುರುವಿನಲ್ಲಿ. ಧನ್ಯವಾದಗಳು. ಓದುತ್ತಿದ್ದೇನೆ. ನಾನು ಈಗ ಗಾದೆ ಮಾತನ್ನು ಹೇಳುತ್ತೇನೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಧನ್ಯವಾದಗಳು. ಅವರು ಮಿಕ್ಕಿದ ವಿಷಯಗಳನ್ನ ಅವ್ರು ಹೇಳ್ತಾರೆ. ಗ್ರಾಮೀಕಾಸ ಅನ್ನೋದು 2010ರಿಂದ ಶುರುವಾಗಿ ನಿಮ್ಮೂರಲ್ಲಿ ಕಳೆದ ಒಂದು 2 ವರ್ಷದ ಹಿಂದೆ ಅವರು ಮಾಡ್ತಿದ್ರು. ನಂತರ ಕಾರಣಾಂತರಗಳಿಂದ ಅಂದ್ರೆ ಪ್ರಮುಖರ ಕೊರತೆಯಿಂದ ಅದು ನಿಂತಿತ್ತು. ನಂತರ ಈಗ ಪೂರ್ಣಿಮಕ್ಕ ಅವರು ಶುರು ಮಾಡಿದ್ದಾರೆ. ಒಂದು ತಿಂಗಳಿಂದ ಶುರು ಮಾಡಿದ್ದಾರೆ. ಗ್ರಾಮೀಕಾಸದ ಉದ್ದೇಶ ಏನು ಅಂದ್ರೆ ಗ್ರಾಮಗಳಲ್ಲಿ ಯಾವುದೇ ಸರ್ಕಾರದ ಯೋಜನೆಗಳು ಅದು ಒಂದು ಒಳ್ಳೆ ಉದ್ದೇಶನೇ. ಬಟ್ ನಿಮಗೆ ಈ ಸಂಸ್ಕಾರ ಕಲಿಯುತ್ತಿದೆಯಲ್ಲ, ಸಂಸ್ಕಾರ ಅಂದ್ರೆ ಏನು? ಈ ಮಧ್ಯದಲ್ಲಿ ಮಾತಾಡೋದು ಏನಂದ್ರೆ ತೆಗಿಯೋ ಅಂತ ಮಾತು ಬರಬಾರ್ದು, ತೆಗಿರಿ ಅಂತ ಬರಬೇಕು. ಅದು ಕಲಿತೀರ, ಇದು ಸ್ಟಾರ್ಟಿಂಗ್. ಇದು ಪೂರ್ಣಿಮಾಕ ನಿಮ್ಮ ಮಾತಾಜಿಯವರೆಲ್ಲ ಕಲಿಸ್ಕೊಡ್ತಾರೆ, ಕಲ್ತ್ಕೊಳ್ಳಿ. ಯಾರ ಮೇಲೆ ಏಕವಚನದಲ್ಲಿ ಮಾತಾಡ್ಬಾರ್ದು. ನಾವು ಈ ಹಳ್ಳಿ ಭಾಷೆಲ್ಲ ಇದೆ ಎಲ್ಲ ಮರ್ತಿ ಇಲ್ಲಿ ಏನ್ ಕಲಿತಿರೋದನ್ನ ಮನೇಲೂ ಬಳಸಿ. ಅಮ್ಮಂಗೂ ಅಷ್ಟೇನೆ, ಹೋಗು ಬಾ ಬೇಡ, ಹೋಗಿ ಅಮ್ಮ ಬನ್ನಿ ಅಮ್ಮ ಈ ಥರ ಮಾತಾಡಿ. ಅಜ್ಜಿಗೂ ಹೋಗಿ ಅಜ್ಜಿ ಬನ್ನಿ ಅಜ್ಜಿ. ದೊಡ್ಡ ಹುಡುಗರಿದ್ದೀರಾ, ನಾನು ಅದನ್ನೇ ಹೇಳೋದು. ಪ್ರತಿಯೊಂದು ಸಂಬಂಧಕ್ಕೂ ಪ್ರತಿಯೊಂದು ಇದಕ್ಕೂ ಬೆಲೆ ಕೊಡಬೇಕು. ಬೆಲೆ ಕೊಡಿ, ಎಲ್ಲರ ಜೊತೆ ಚೆನ್ನಾಗಿರಿ. ಕೇಳಿಸ್ಕೊಳ್ಳಿ, ಸರಿ ಕೂತ್ಕೊಳ್ಳಿ. ನೀವು ಹೊರಗಡೆ ನೋಡ್ತೀನಿ ಕೆಲವರು ಮಕ್ಕಳನ್ನ ಮಾತಾಡೋ ರೀತಿಗಳು ಎಲ್ಲ ಬದಲಾಗಕ್ಕೆ ಎಲ್ಲರನ್ನು ನೀವು ಹೆಂಗೆ ಬದಲಾಯಿತೀರ, ನಮ್ಮನ್ನು ಬದಲಾಯಿಸ್ಬೇಕು. ನಾವೇನಾದ್ರು ತಪ್ಪು ಮಾತಾಡಿಲ್ವಾ, ನಮ್ಮನ್ನು ಬದಲಾಯಿಸ್ಬೇಕು. ಈಗ ನೀವು ಮಾತಾಡ್ತಿರೋ ತಪ್ಪು ಅನ್ನೋದು ನೀವು ಎಲ್ಲರಲ್ಲೂ ಬರ್ಬೇಕು. ಈಗ ತಂದೆ ತಾಯಿಗಳು ಏನಾದ್ರು ತಪ್ಪು ಮಾತಾಡ್ತಾರ, ಅವ್ರನ್ನೂ ನೀವು ಯಾಕೆ ತಪ್ಪು ಮಾತಾಡ್ತಾ ಇದ್ದೀರಾ ಗೌರವ ಕೊಟ್ಟು. ಅತಿಥಿಗಳು ಬಂದ್ರಲ್ಲ, ಅವರು ಮಧುಜಿ ಅಂತ, ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಪ್ರಾರಂಭೋತ್ಸವ ಅಂತೂ ತುಂಬ ಚೆನ್ನಾಗಾಯಿತು. ನಮ್ಮ ದೀಕ್ಷಿತಾ ನಿರೂಪಣೆಯನ್ನು ವಹಿಸ್ಕೊಂಡಿದ್ಲು, ತುಂಬ ಚೆನ್ನಾಗಿ ನಡೆಸ್ಕೊಟ್ಲು. ಬಂದಿದ್ದವ್ರಿಗೆಲ್ಲ ಸಿಹಿ ಹಂಚ್ತಾ ಇದ್ರು. ಮಳೆ ಇಲ್ಲದೇ ಇದ್ದರೆ ಇನ್ನೂ ಜಾಸ್ತಿ ಜನ ಬರ್ತಾಯಿದ್ರು. ಬಟ್ ತುಂಬ ಮಳೆ ಇದ್ದಿದ್ದರಿಂದ ಸ್ವಲ್ಪ ಜನ ಅಷ್ಟೇ ಬಂದಿದ್ದು ಗ್ರಾಮಸ್ಥರು. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ. ಉದಯ ಟಿ ವಿಯಲ್ಲಿ ಶ್ರೀಮದ್ ರಾಮಾಯಣ ಅಂತ ಒಂದು ರಾಮಾಯಣ ಸೀರಿಯಲ್ ಬರ್ತಾಯಿದೆ. ಮಕ್ಕಳಿಗೆ ದಯವಿಟ್ಟು ಇದನ್ನು ನೋಡೋಕೆ ಹೇಳಿ. ತುಂಬ ಮಕ್ಕಳು ತಿಳ್ಕೊಳ್ಳೋದಿದೆ ಇದರಲ್ಲಿ.
ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಎಂಟರ್ಟೈನಿಂಗ್ ಆಗಿತ್ತು ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. Subscribe my channel.